ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇವತ್ತಿನ ಚಿತ್ರ ವಿಮರ್ಶೆ ಗಂಧದ ಗುಡಿ. 1973ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ನಾಟಕ ಚಿತ್ರವಾಗಿದ್ದು, ವಿಜಯ್ ನಿರ್ದೇಶಿಸಿ MP ಶಂಕರ್ ನಿರ್ಮಿಸಿದ್ದಾರೆ. ರಾಜ್ಕುಮಾರ್ ಅವರ 150ನೇ ಚಿತ್ರದಲ್ಲಿ ಪ್ರಾಮಾಣಿಕ ಅರಣ್ಯ ಅಧಿಕಾರಿ ಕುಮಾರ್ ಪಾತ್ರವನ್ನು ನಿರ್ವಹಿಸುತ್ತಾರೆ ಮತ್ತು ವಿಷ್ಣುವರ್ಧನ್ ಆನಂದ್ ಎಂಬ ಪ್ರತಿಸ್ಪರ್ಧಿ ಪಾತ್ರವನ್ನು ನಿರ್ವಹಿಸುತ್ತಾರೆ. ಆದರೂ ಚಿತ್ರದ ಕೊನೆಯಲ್ಲಿ ಅವರ ಪಾತ್ರವನ್ನು ಪುನಃ ಪಡೆದುಕೊಳ್ಳಲಾಗುತ್ತದೆ. ಕಲ್ಪನಾ, MP ಶಂಕರ್, ನರಸಿಂಹರಾಜು ಮತ್ತು ಬಾಲಕೃಷ್ಣ ಇತರ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ರಾಜ್ಕುಮಾರ್, ನರಸಿಂಹರಾಜು ಅವರ ಕೊನೆಯ ಜಂಟಿ ಸಿನಿಮಾವಾಗಿದೆ. ಈ ಚಿತ್ರವನ್ನು 1979ರಲ್ಲಿ ಹಿಂದಿಯಲ್ಲಿ ಕರ್ತವ್ಯ ಎಂದು ಮರುನಿರ್ಮಾಣ ಮಾಡಲಾಯಿತು. ಇದನ್ನು 1974ರಲ್ಲಿ ಮಲಯಾಳಂನಲ್ಲಿ ಚಂದನ ಕಾಡು ಎಂದು ಡಬ್ ಮಾಡಲಾಯಿತು. ಅರಣ್ಯ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ ವಿಷಯಗಳ ಮೇಲೆ ನಿರ್ಮಿಸಲಾದ ಮೊದಲ ಭಾರತೀಯ ಚಲನಚಿತ್ರ ಇದಾಗಿದೆ. ಈ ಚಿತ್ರವು ಪ್ರಾಮಾಣಿಕ ಅರಣ್ಯ ಅಧಿಕಾರಿ ಕುಮಾರ್ ಅವರ ಬಗ್ಗೆ ಆನಂದ್, ರಾಜ ವೆಂಕಟಪ್ಪ ನಾಯಕ ಮುಂತಾದ ಕಳ್ಳ ಬೇಟೆಗಾರರ ವಿರುದ್ಧ ಅರಣ್ಯ ಸಂರಕ್ಷಣೆಯಲ್ಲಿ ಅವರ ಪ್ರಾಮಾಣಿಕ ಮತ್ತು ಕರ್ತವ್ಯನಿಷ್ಠ ಪ್ರಕೃತಿಯ ಬದ್ಧತೆಯು ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕೆ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಅವುಗಳನ್ನು ಅವರು ಹೇಗೆ ಎದುರಿಸುತ್ತಾರೆ ಎಂಬುದರ ಈ ಬಗ್ಗೆ ಈ ಕಥಾ ವಸ್ತು ಆಗಿದೆ. ವಲಯ ಅರಣ್ಯ ಅಧಿಕಾರಿ ಕುಮಾರ್ ಆಗಿ ರಾಜ್ಕುಮಾರ್, ಆನಂದ್ ಪಾತ್ರದಲ್ಲಿ ವಿಷ್ಣುವರ್ಧನ್, ಲಕ್ಷ್ಮಿಯಾಗಿ ಕಲ್ಪನಾ, ರಾಜ ವೆಂಕಟಪ್ಪ ನಾಯಕನಾಗಿ ಬಾಲಕೃಷ್ಣ, ಸರಸ್ವತಿಯಾಗಿ ಅಡ್ವಾನಿ ಲಕ್ಷ್ಮೀದೇವಿ, ಶಿವಾಜಿ ಪಾತ್ರದಲ್ಲಿ ನರಸಿಂಹರಾಜು, ಜಾನಿ ಪಾತ್ರದಲ್ಲಿ MP ಶಂಕರ್, ಹಿರಿಯ ಅರಣ್ಯ ಅಧಿಕಾರಿಯಾಗಿ ಸಂಪತ್, ಕುಂಜು ಅಹಮದ್ ಪಾತ್ರದಲ್ಲಿ ತೂಗುದೀಪ್ ಶ್ರೀನಿವಾಸ್, ರಾಜನಾಗಿ ಶಕ್ತಿ ಪ್ರಸಾದ್, ಗಂಗಿ ಪಾತ್ರದಲ್ಲಿ ಬಿಜಯ, ಹನುಮಯ್ಯ ಪಾತ್ರದಲ್ಲಿ HR ಶಾಸ್ತ್ರಿ, ಮೂಸಾ ಪಾತ್ರದಲ್ಲಿ ಟೈಗರ್ ಪ್ರಭಾಕರ್, ಪುಟ್ಟಿ ಪಾತ್ರದಲ್ಲಿ ಪ್ರೇಮಾ ಕುಮಾರಿ, ಮಾಲೂರು ಸೊನ್ನಪ್ಪ, ಆನಂದ್ ಶೇಖರ್, ಜೀವಿಯರ್, ಚಲುವರಾಜ್, ಅಬ್ದುಲ್ ಅಜೀಜ್, ಬೋರಯ್ಯ, SAV ಸ್ವಾಮಿ, ಮಹಾದೇವಪ್ಪ, ನಜೀರ್ ಅಹಮದ್, ಲೂಯಿಸ್, ಶ್ರೀರಾಮ್, ನಂದಗೋಪಾಲ್, ಬೇಬಿ ಶ್ಯಾಮ್, ಮಾಸ್ಟರ್ ವಿರೂಪಾಕ್ಷ, ಮಾಸ್ಟರ್ ಬಸವರಾಜ್, ಮಾಸ್ಟರ್ ನಟರಾಜ್ ಹೀಗೆ ಹಲವು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಕರ್ನಾಟಕದ ರಾಜಮನೆತನದ ಸ್ಥಾನಮಾನದ ಮೈಸೂರಿನ ನಾಗರಹೊಳೆ ಮತ್ತು ಬಂಡೀಪುರ ಕಾಡಿನ ಅದ್ಭುತ ಛಾಯಾಗ್ರಹಣ ಈ ಚಿತ್ರದಲ್ಲಿದೆ. ಇಡೀ ಪಾತ್ರವರ್ಗವು ತಮ್ಮ ಪಾತ್ರಕ್ಕೆ ಅತ್ಯುತ್ತಮ ಆಯಾಮಗಳನ್ನು ನೀಡಿದೆ. ವಿಷ್ಣುವರ್ಧನ್ ಪಾತ್ರವು ರಾಜ್ಕುಮಾರ್ ಪಾತ್ರದ ತಾಯಿಗೆ ಗುಂಡು ಹಾರಿಸುವ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಪ್ರಾಪ್ ಗನ್ ಆಕಸ್ಮಿಕವಾಗಿ ನಿಜವಾದ ಗನ್ಗೆ ಬದಲಾಯಿತು. ಯಾರೋ ಬಂದೂಕನ್ನು ತೆಗೆದುಕೊಂಡಿದ್ದಾರೆಂದು ಅರಿತುಕೊಂಡ ಅರಣ್ಯ ರೇಂಜರ್ ಪ್ರಭಾಕರನ್ ಅಹಿತಕರ ಘಟನೆ ತಪ್ಪಿಸಲು ಶೂಟಿಂಗ್ ಸ್ಥಳಕ್ಕೆ ಓಡಿ ಹೋದರು. ವಿಷ್ಣುವರ್ಧನ್ ಟ್ರಿಗರ್ ಅನ್ನು ಎಳೆಯಲು ಹೊರಟಿದ್ದಾಗ ಪ್ರಭಾಕರನ್ ಅವರನ್ನು ನಿಲ್ಲಿಸುವಂತೆ ಬೇಡಿಕೊಂಡರು. ಈ ಘಟನೆಯು ವಿಷ್ಣುವರ್ಧನ್ಗೆ ಆಘಾತವನ್ನುಂಟು ಮಾಡಿತ್ತು. ಅವರಿಗೆ ರಾಜ್ಕುಮಾರ್ ಅಭಿಮಾನಿಗಳಿಂದ ಕೊಲೆ ಬೆದರಿಕೆಗಳು ಬಂದವು. ಇದರ ಹೊರತಾಗಿಯೂ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರು ನಂತರ ಉತ್ತಮ ಸಂಬಂಧದಲ್ಲಿದ್ದರು. ಚಿತ್ರಕ್ಕೆ ಸಂಗೀತ ಮತ್ತು ಧ್ವನಿಪಥಗಳನ್ನು ರಾಜೇನ್ ನಾಗೇಂದ್ರ ಜೋಡಿ ಸಂಯೋಜಿಸಿದ್ದಾರೆ. ಕರ್ನಾಟಕ ಮತ್ತು ಕನ್ನಡದಲ್ಲಿ ಚಿತ್ರೀಕರಿಸಲಾದ ಶೀರ್ಷಿಕೆಯ ಗೀತೆಯು ಇಂದಿಗೂ ಕನ್ನಡಿಗರಲ್ಲಿ ಜನಪ್ರಿಯವಾಗಿದೆ. ಕರ್ನಾಟಕದ ಯಾವುದೇ ಹಬ್ಬ ಅಥವಾ ಸಮಾರಂಭದಲ್ಲಿ ಈ ಹಾಡನ್ನು ಇಂದಿಗೂ ಕೇಳಬಹುದು. ಈ ಚಿತ್ರದ ತಾಂತ್ರಿಕ ವರ್ಗ ನಿರ್ದೇಶಕರು ವಿಜಯ್, ಚಿತ್ರಕಥೆ ಬರೆದವರು ವಿಜಯ್ MD ಸುಂದರ್, ಕತೆ ಬರೆದವರು MP ಶಂಕರ್, ನಿರ್ಮಿಸಿದವರು MP ಶಂಕರ್, ರಾಜ್ಕುಮಾರ್, ವಿಷ್ಣುವರ್ಧನ್, ಕಲ್ಪನಾ, MP ಶಂಕರ್ ಇವರು ನಟಿಸಿದ್ದಾರೆ. ಛಾಯಾಗ್ರಹಣ DV ರಾಜಾರಾಮ್, ಸಂಪಾದಿಸಿದವರು ಬಾಲ್ಜಿ ಯಾದವ್, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ವಿತರಿಸಿದವರು ಭರಣಿ ಚಿತ್ರ. ಬಿಡುಗಡೆ ದಿನಾಂಕ 1973. ದೇಶ ಭಾರತ, ಭಾಷೆ ಕನ್ನಡ. ಪ್ರಿಯ ಸ್ನೇಹಿತರೆ, ಈ ಚಿತ್ರದ ಮಾಹಿತಿ ನಮಗೆ ತಿಳಿದಷ್ಟು ನಿಮಗೆ ತಿಳಿಸಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಮುಂದಿನ ಚಿತ್ರದ ವಿಮರ್ಶೆಯೊಂದಿಗೆ
ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಆಹಾ ಹರಿಯುವ ನದಿಯಲ್ಲಿ ಜಾಡಿ ಬನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿಹಳು ಈ ಗಂಧದ ಗುಡಿಯಲ್ಲಿ ನೆಲೆಸಿಹಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಆಹಾ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.